ಶ್ರೀ ವಾಸುದೇವ ದೇವಸ್ಥಾನ ಉಪ್ಪಿನಕುದ್ರು. ಇಲ್ಲಿ ನನ್ನ ಅಜ್ಜ ನನ್ನ ಅಪ್ಪ ಎಲ್ಲ ಸೇವೆ ಮಾಡ್ತಿದ್ದವರು. ನನ್ನ ಅಜ್ಜ ಮೊದ್ಲು ಗರ್ಭಗುಡಿ ಕಟ್ಟಿಸಿದ್ರು ಇದನ್ನ. ಮತ್ತೆ ನನ್ನ ತಂದೆ ಇಲ್ಲಿ ಹಗ್ಗ ಜಗ್ಗಳನ್ನ ಕಣ್ಕೊಂತ ಇದ್ರು. ಈಗ ನನ್ನ ತಂದೆ ಅವ್ರ ಕಾಲ ಆಯ್ತು. ಈಗ ನಾನೀಗ ಅದು ಬಂದ್ ಸೇವೆ ಮಾಡ್ತಾ ಎಲ್ಲಿ ಏನಾದ್ರು ಹಗ್ಗ ಜಗ್ ಕಣ್ಕೊಂಬಿದ್ರೆ ಮಾಡ್ತಾ ಇದ್ದೆ ಅಷ್ಟೇ, ಬಿಟ್ರೆ ಮತ್ತೆ ಅಂತ ಇಲ್ಲ. ಮತ್ತೆ ಅಪ್ಪನ ಕಾಲದಲ್ಲಿ ಒಂದು ಮಾತು ಬಂತು, ಒಂದು ಟೀಮ್ ಬರುತ್ತೆ ಮನೆಗೆ. ಎಲ್ಲಾ ದೇವಸ್ಥಾನ ಉದ್ಧಾರ ಆಗ್ತಿತ್ತು, ವಾಸ ದೇವಸ್ಥಾನ ಯಾಕೆ ಉದ್ಧಾರ ಆಗ್ತಾ ಇಲ್ಲ ಅಂತ ಒಂದು ಟೀಮ್ ಬರುತ್ತೆ. ಆ ಟೀಮ್ ಬಂದ್ಮೇಲೆ ಅವ್ರು ಫಸ್ಟ್ ಇಟ್ಟದ್ದು ನಮ್ಮ ಅಷ್ಟಮಂಗಲ ಪ್ರಶ್ನೆ. ಅವಾಗ ಕೆಲವೊಂದಿಷ್ಟು ದೋಷಗಳೆಲ್ಲ ಬಂತು, ಅದನ್ನು ಬಾಧ ಪರಿಹಾರ ಮಾಡ್ಕೊಂಡು ಮತ್ತೆ ಮುಂದೆ ಬಂತು. ಅದೇ ಟೈಮ್ನಲ್ಲಿ ಒಬ್ರು ಬಂದ್ರು ರಥದ ದಾನಿಗಳು, ಹಿಂಗೆ ಹಬ್ಬ ಮಾಡುವ ಅಂತ. ಅದನ್ನ ನನ್ನ ತಂದೆ ಈಗ ಬೇಡ, ಸದ್ಯಕ್ಕೆ ಬೇಡ ಅಂತ ಬಿಟ್ಬಿಟ್ರು. ಕಡೆಗೆ ಮೊದಲಿನ ಕಮಿಟಿ ಹೋಗಿ ಈಗ ಹೊಸ ಕಮಿಟಿ ಸ್ಟಾರ್ಟ್ ಆಯ್ತು. ಯಾವಾಗ ಇಬ್ರು ರಥದ ದಾನಿಗಳು ಮತ್ತೆ ರಾಜೇಶ್ ಕಾರಂತರದ್ದು ಅವ್ರನ್ನೆಲ್ಲ ಒಟ್ಟಿಗೆ ಕೂರಿಸಿ ಒಂದು ಮೀಟಿಂಗ್ ಮಾಡಿದಾಗ ಫಸ್ಟಿಗೆ ಕಾರಂತರು ಮತ್ತೆ ಕೃಷ್ಣ ಇತ್ತಳ್ರದ್ದು ಫಸ್ಟ್ ಪ್ರಶ್ನೆ ಇದ್ದದ್ದೇ ಗರ್ಭಗೃಹ ಹಿಂಗಿತ್ತಲ್ಲ, ಹೀಗೆ ಅಂದ್ರೆ ಅಜೀರ್ಣಾವಸ್ಥೆಯಲ್ಲಿ ಇತ್ತು ಅದು, ಅಂದ್ರೆ ಕಂಪ್ಲೀಟ್ ಅಂದ್ರೆ ವಾಲ್ಕೊಂಡಿತ್ತು. ಹೀಗೆ ಇಂಥ ಅವಸ್ಥೆಯಲ್ಲಿ ಹಬ್ಬ ಮಾಡಿ ಏನ್ ಪ್ರಯೋಜನ ಅಂತ ಒಂದು ಪ್ರಶ್ನೆ ಹಾಕಿದ್ರು. ಅವಾಗ ಗರ್ಭಗೃಹ ಕಟ್ಟಿ ಮುಂದೆ ಸಾಗುವ ನಾವು, ಅಂದ್ರೆ ರಥೋತ್ಸವ ಮಾಡುವ ಅಂತ ಪ್ರಶ್ನೆ ಹಾಕಿದ್ರು ಅವರು. ಕಡೆಗೆ ಅದಕ್ಕೆ ಅವರು ಒಪ್ಕೊಂಡ್ರು. ಕಡೆಗೆ ಅವರಿಬ್ಬರ ಒಂದು ಮೇಲನದಲ್ಲಿ ಗರ್ಭಗೃಹ ಒಂದಾಯ್ತು. ಅದು ಸಾಧಾರಣ ಒಂದು 70ರಿಂದ 80 ದಿವಸದೊಳಗೆ ಈ ಗರ್ಭಗೃಹ ಆಗಿದೆ. ಇದು ಇಷ್ಟು ನಾವು ಮಾರ್ಚ್ ಅಲ್ಲಿ ಇದು ಮಾಡಿದಂಥದ್ದು, ಜುಲೈ ತಿಂಗಳಲ್ಲಿ ನಾವು ಇದನ್ನು ಪ್ರತಿಷ್ಠೆ ಮಾಡಿದ್ವಿ. ತುಂಬಾ ಶೀಘ್ರಗತಿಯಲ್ಲಿ ಇದು ಗರ್ಭಗೃಹ ಉದ್ಘಾಟನೆ ಆದದ್ದು. ಆಮೇಲೆ ಮತ್ತೆ ಸುತ್ತಪೌಳಿ ಅಂತ, ಸುತ್ತಪೌಳಿ ಕೂಡ ರಾಜೇಶ್ ಕಾರಂತರ ಅವರ ನಾಯಕತ್ವದಲ್ಲೇ ಮತ್ತೆ ಇವರದ್ದು ಕೃಷ್ಣ ಹೆತ್ತಾಳ್ರ ಸಂಚಾಲಕತ್ವ. ನನಗೀಗ ಬೆನ್ನೆಲುಬಾಗಿ ನಿಂತದ್ದೇ ಅವರಿಬ್ರು. ನನಗೆ ಇಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ಅವರಿಬ್ರೆ, ಇವಾಗ ನೀನ್ ನಿಂತುಕೋ ನಾನು ವ್ಯವಸ್ಥೆ ಮಾಡ್ತೆ ಅಂತ ಹೇಳಿದ್ರೆ ಆ ಧೈರ್ಯದ ಮೇಲೆ ನಾನು ನಿಂತಿರೋದು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಹೋಗ್ತಾ ಇದ್ದೇನೆ ನಾನು. ಕಡೆ ಈಗ ರಥದ ಉತ್ಸವ ಬಂದಾಗ ಸದಾಶಿವ ಹೊಳ್ರು ಅಂತ ಅವ್ರು ಶಿವಮೊಗ್ಗದಿಂದ, ಅವರು ಮೊದ್ಲು ಉಪ್ಪಿನಕುದ್ರನವ್ರವ್ರು, ಅನಂತ್ ಹೊಳ್ರ ಮಗ ಅವರು ಈಗ ಉದ್ಯಮಿ ಸಂತೃಪ್ತಿ ಹೋಟೆಲ್ ಸಂತೃಪ್ತಿ ಅಂತ. ಅವರಿಗೆ ಒಂದು ಮನಸ್ ಪ್ರೇರಣೆ ಆಗಿ ಹೀಗೆ ಇಲ್ಲೊಂದು ರಥ ಕೊಡ್ಬೇಕಂತ ಒಂದು 2021ರಲ್ಲೇ ಸಂಕಲ್ಪ ಮಾಡಿದ್ದವರು. ಅವರು ಅಲ್ಲಿಗೆ ಇಲ್ಲಿ ಕೋಟೇಶ್ವರ ರಥ ಇತ್ತಲ್ಲ, ಶಿಲ್ಪಿಗಳಿದ್ರಲ್ಲ, ಅವರಿಗೆ ಒಂದು ಕಂಪ್ಲೀಟ್ ಅಮೌಂಟ್ ಅನ್ನ ಕೊಟ್ಟು ಅಲ್ಲೇ ರಥ ಮಾಡಿಸಿದ್ರು. ಈಗ ರಥ ಆಗ್ತಾ ಉಂಟು. ಈಗ ಅದಕ್ಕೆ ಈಗ ಬೆನ್ನೆಲುಬಾಗಿ ನಿಂತವ್ರು ಕೃಷ್ಣ ಹೆತ್ತಾಳ್ರು ಮತ್ತೆ ಅವರು ರಾಜೇಶ್ ಕಾರಂತರು. ಈಗ ಹಬ್ಬ ಮಾಡುದಂತ ಆಯ್ತು. ಹಬ್ಬ ಮಾಡುದಂತ ಅದ್ರ ಮೇಲೆ ಎಷ್ಟು ಉತ್ಸವ ಆಗ್ಬೇಕು ಅದು ಸ್ವಾಮಿ ಆದ್ರೆ ಹೇಳಿದ್ರು ಏಕೋತ್ಸವ ಸಾಕು ಅಂತ. ಏಕೋತ್ಸವ ಅಂತ ಹೇಳಿದ್ರೆ ಈಗ ನಮ್ಗೀಗ ಗಣಪಟ ಕಟ್ಟುವಂಥದ್ದು, ಧ್ವಜಾರೋಹಣ ಅದೆಲ್ಲ ಯಾವುದೂ ಇಲ್ಲ. ಯಾವಾಗ ಉತ್ಸವ ಆಗ್ತದೋ ಆ ಉತ್ಸವಕ್ಕೆ ಸೀದಾ ಡೈರೆಕ್ಟ್ ಆಗಿ ಹೋಗುದು, ಇಲ್ಲಿ ಅಭಿಷೇಕ ಮಾಡಿಕೊಂಡು ಸೀದಾ ಹೋಗುದು, ರಥೋತ್ಸವ ಆರೋಹಣ ಆಗುದು, ಸಂಜೆ ಅವರೋಹಣ ಅಷ್ಟೇ. ದೇವ್ರ ಒಳಗೆ ಬಂದ ಮೇಲೆ ಆಯ್ತು, ಅಲ್ಲಿಗೆ ಕಂಪ್ಲೀಟ್ ಆಯ್ತು. ಈ ರೀತಿ ಉತ್ಸವ ಮಾಡೋಣ ಅಂತ ಸ್ವಾಮಿ ಹತ್ರ ಹೇಳಿದ್ರು. ಅದಕ್ಕೆ ಎಲ್ಲರೂ ಆಯ್ತು ಅಂತ ಹೇಳಿದ್ರು. ಇನ್ನು ಈ ರಥೋತ್ಸವ ನಿಂತು ಹೋದದ್ದು ಹೇಗೆ ಕೇಳ್ರೆ ಎಲ್ಲ ಊಹಾಪೋಹಗಳು ಎಲ್ಲ, ನಮ್ಗೀಗ ಯಾವ್ದು ಕೂಡ ನಿಖರ ಇಲ್ಲ. ಈಗ ನನ್ನ ಅಪ್ಪನೂ ಹೇಳ್ತಾ ಇದ್ರು ರಥೋತ್ಸವ ಇತ್ತು ಅಂತ ಹೇಳ್ತಾ ಇದ್ರು, ಅಜ್ಜನೂ ಹೇಳ್ತಾ ಇದ್ರು, ಇಲ್ಲಿ ಸ್ವಾಮಿಯವ್ರ ತಂದೆ ಕೂಡ ಹೇಳ್ತಾ ಇದ್ರಂತ ಹೇಗೆ ಇತ್ತು ಅಂತ ಹೇಳ್ಕೊಂಡು, ಇಂಥ ದಿವಸ ಅಂತ ಹೇಳ್ಕೊಂಡು. ಅದ್ ನಮ್ಗೊಂದು ಕಂಫರ್ಟಬಲ್ ಇಲ್ಲ, ಅಂದ್ರೆ ಇಂಥದ್ದು ಇದಮಿತ್ತಮ್ ಅಂತ ಯಾರು ಹೇಳಲಿಲ್ಲ. ಹಾಗಾಗಿ ರಥೋತ್ಸವ ಇತ್ತಂತ ಮಾತ್ರ ಹೇಳ್ತಿದ್ರು. ರಥ ಹೇಗೆ ಹೋಯ್ತಂತ ಕೂಡ ಊಹಾಪೂರ್ವದಲ್ಲೇ ಬಂದದ್ದು. ಆಗ ಈ ಸೈಡ್ ಅಲ್ಲಿ ಇತ್ತಲ್ಲ, ಅಲ್ಲಿಗ ಒಂದು ಅಶ್ವತ್ಥನ ಕಟ್ಟಿ ಕಂಡ್ರಲ್ಲ, ಅಲ್ಲೇ ಮೊದ್ಲು ರಥದ ಮನೆ ಇದ್ದದ್ದಮ್ರ. ಅಲ್ಲಿ ಮಾವಿನ ಮರ ಬಿದ್ದ ಆ ರಥ ಛಿದ್ರ ಆಗಿ ಹೋಯ್ತು, ನಾಶ ಆಗಿ ಹೋಯ್ತು. ಅದ್ರ ಮೇಲೆ ಇಲ್ಲಿ ರಥೋತ್ಸವ ನಿಂತೋಯ್ತು. ಈಗ ಆ ಟೈಮ್ ನಲ್ಲಿ ಈಗ ರಥದಾನ ಮಾಡ್ತಿದ್ರಲ್ಲ, ಅವರ ಮನೆತನದವರು ಅರ್ಚಕರು ಮಾಡ್ತಾ ಇದ್ರು ಅಂತ ಒಂದು ಹಿಂಗೆ ಊಹಾಪೋಹಗಳೇ ಬಂದದ್ದು. ಅದಕ್ಕೆ ಈ ನಿಟ್ಟಿನಲ್ಲಿ ಅವರಿಗೂ ಒಂದು ಪ್ರೇರಣೆ ಆಗಿ ಈಗ ರಥವನ್ನು ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಹಾಗೆ ಈಗ ಆಗ್ತಾ ಇದೆ. ಈಗ ನಮ್ಗೆ ಮಳೆ, ಈಗ ಯಾರ ಮನೆಯಾದ್ರೂ ಫಂಕ್ಷನ್ ಆದ್ರೆ, ಏನಾದ್ರು ಮಳೆಗಾಲ ಕೆಲವರು ಫಂಕ್ಷನ್ ಮಾಡುದು, ಮೇ ತಿಂಗಳೆಲ್ಲ ಫಂಕ್ಷನ್ ಮಾಡ್ತಾರೆ. ಅವಾಗೆಲ್ಲ ಮಳೆಗಾಲದ ಒಂದು ಸ್ವಲ್ಪ ಪ್ರಾಬ್ಲಮ್ ಇರ್ತದೆ. ಏನಿಲ್ಲ, ಮನಸ್ಪೂರ್ವಕವಾಗಿ 2 ಕಾಟ್ ವಾಸಜ್ಜ ಅಂತ ಹೇಳಿದ್ರೆ ಸಾಕು. ಅಲ್ಲೇ ಇನ್ನೊಂದು ಕಾರಣಿಕತೆ ಏನ್ ಕೇಳಿದ್ರೆ, ಅವನ್ ಪ್ರತಿಷ್ಠಾಂಗ ಆದದ್ದೇ ಮಳೆಗಾಲದಲ್ಲಿ, ಜುಲೈ ತಿಂಗಳೆಲ್ಲ ಆದದ್ದು. ಆ ಟೈಮಲ್ಲಿ ಎಷ್ಟು ಮಳೆ ಬಂದಿತ್ತು ಕೇಳಿದ್ರೆ ಹೇಳಿಕ್ ಸಾಧ್ಯ ಇಲ್ಲ. ಹಿಂದಿನ ಮಳೆ ನಿನ್ನೆ ಕಾಪಾಡು, ನಿನ್ನ ಕಾರ್ಯಕ್ರಮ ನೀನ್ ಚೆನ್ನಾಗಿ ಮಾಡ್ಕೋ, ನಾವು ನಿಮ್ಮ ಭಕ್ತರು ಸೇವೆ ಮಾಡ್ಲಿಕ್ಕೆ ಬಂದವ್ರು, ಇಷ್ಟೇ ಹೇಳಿ ಪ್ರಾರ್ಥನೆ ಇಟ್ಟಿದೆ.
ತುಂತುರು ಮಳೆ, ಯಾರಿಗೂ ಎಲ್ಲಿ ಸಮಸ್ಯೆ ಇಲ್ಲ. ಇಷ್ಟು ಕೆಲಸಗಳನ್ನ ಮಾಡುವಾಗ್ಲೂ ಕೂಡ ಯಾರಿಗೂ ಏನೇ ಒಂದು ಕೂಡ ಏನೊಂದು ಅಪವಾದ ಆಗ್ಲಿ ಅನಾಹುತ ಆಗ್ಲಿ ಯಾವುದೇ ಕೂಡ ಆಗ್ಲಿಲ್ಲ. ಇನ್ನು ಮದುವೆ ಕಾರ್ಯಕ್ಕೆ ಭಕ್ತಿ ಇತ್ತು ಪ್ರಾರ್ಥನೆ ಮಾಡಿದ್ರೆ ನಿಜವಾಗಿ ಉಂಟು, ಇಲ್ಲ ಅಂತ ಇಲ್ವೇ ಇಲ್ಲ. ನನ್ನ ಅಜ್ಜ ಎಲ್ಲ ಬೇಡ್ಕೊಂಡಿದ್ದು ಆಗ್ತಾ ಇತ್ತು, ನಾನು ಬೇಡ್ಕೊಂಡಿದ್ದು ಆಗ್ತದೆ, ನನ್ನ ತಂದೆ ಕೂಡ ಬೇಡ್ಕೊಂಡಿದ್ರು, ಆಯ್ತು, ಎಲ್ಲ ಕೆಲಸ ಸಕ್ಸಸ್ ಆಗ್ತದೆ. ಮತ್ತೆ ವಿವಾಹ ವಿಶೇಷ ಅಂತ ಹೇಳಿದ್ರು ನಮ್ಗೆ, ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹೇಳಿದಂಥದ್ದು. ಹೌದು, ನೀವು ಯಾವುದೇ ಒಂದು ಕೆಲಸ ಆಗ್ಬೇಕಿದ್ರು ಅವ್ನು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಕೆಲಸ ಆಗ್ತದೆ, ಎಲ್ಲ ಕೂಡ ಉಂಟು. ಕಾರಣಕತೆ ತುಂಬಾ ಉಂಟು ಅಷ್ಟಂತ ಹೇಳ್ಬೋದು ನಾನು. ಮತ್ತು ಇಲಾಖರು ಬಂದಿದ್ರು, ಅವ್ರು ಬಂದು ಅಲ್ಲೊಂದು ಶಾಸನ ಕಾಣ್ತದಲ್ಲ, ಶಾಸನದಲ್ಲಿ ಅದು ರಾಮಚಂದ್ರ ಮಠ ಇಲ್ಲಿ ಬಂದಿತ್ತು. ಅದು ರಾಮಚಂದ್ರ ಮಠ ಅಂತ ಉಂಟಲ್ಲ ಆಚೆಗೆ, ಆ ರಾಮಚಂದ್ರ ಮಠ ಅನ್ನುವಂಥದ್ದು ಅದು ಅವರು ಇಲ್ಲಿ ತಂದು ಹಾಕಿದ್ರು ಅದನ್ನ. ಅಲ್ಲಿ ನಮ್ಮ ವಾಸ್ತವ್ರದ್ದು ಕೂಡ ಉಂಟು ಅದ್ರಲ್ಲಿ. ಅವರು ಮೂರ್ತಿ ಬಗ್ಗೆ ಏನ್ ಹೇಳ್ತಾರೆ ಕೇಳಿದ್ರೆ ಸ್ವಲ್ಪ 2000 ವರ್ಷ ಅಂತ ಹೇಳ್ತಾರೆ. ಅದು ಎಂತಂದು ಗೊತ್ತಿಲ್ಲ, ಇನ್ನು ನಾಡ್ದು ಬರ್ತಾರೆ, ಈಗ ಕೇಳ್ಬೇಕು, ಅದು ಫೈನಲೈಸ್ ಮಾಡ್ಬೇಕು ಅದನ್ನ. ಆದ್ರೆ ಅದನ್ನ ಇಟ್ಟುಕೊಂಡ್ರೆ ಸಾಧಾರಣ 600 ವರ್ಷ ಅಂತ ಕಾಣಿಸುತ್ತೆ. ನಾನು ತೋರಿಸ್ತೇನೆ, ಅದು ಪುರಾತತ್ವ ಇಲಾಖೆ ಏನ್ ಬರ್ದ ನಿಮ್ಗೆ ತೋರಿಸ್ತೇನೆ ಆಯ್ತಾ. ಸಾಧಾರಣ 600 ವರ್ಷದ್ದು ಅಂತ ತೋರಿಸ್ತದೆ. ತುಂಬಾ ಕಾರಣಿಕ ದೇವಸ್ಥಾನ. ಮೊದ್ಲು ನೀವು ಈಗ ಬಂದಾಗೆ ಹೇಗಿತ್ತು ಹಾಗೆ ಇರ್ಲಿಲ್ಲ ಮೊದ್ಲು ದೇವಸ್ಥಾನ. ನಾನು ಸಣ್ಣ ಇರುವಾಗ ನನ್ನ ಅಜ್ಜಿ ಎಲ್ಲ ಬರ್ತಾ ಇದ್ರಲ್ಲ ತಲೆ ಸ್ನಾನ ಮಾಡ್ಲಿಕ್ಕೆ, ಇಲ್ಲಿ ಒಳಗಡೆ ಇತ್ತಲ್ಲ, ಒಳಗಡೆ ರೀಪ್ ಇದಿತ್ತು. ರೀಪ್ ತೆಗೆದು ಒಳಗಡೆ ಎಲ್ಲ ಮಣ್ಣು, ಒಳಗಡೆ ಮಣ್ಣು, ಅದನ್ನ ರೀಪ್ ತೆಗೆದು ಅಜ್ಜಿ ಸ್ನಾನ ಮಾಡಿ ಹೋಗ್ತಾ ಇದ್ರು. ಕಡೆಗೆ ಅದನ್ನ ಎಲ್ಲರ ಹತ್ರ ಕೇಳಿದ್ವಿ. ನನ್ನ ಅಜ್ಜ ಇದಕ್ಕಿಂತ ಕಾಂಕ್ರೀಟ್ ಎಲ್ಲ ಗರ್ಭಗೃಹ ಕಟ್ಟಿಸಿದ್ರು. ಅವಾಗ ಅವ್ರಿಗೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರು. ಇದನ್ನ ಮುಟ್ಲಿಲ್ಲ, ಯಾವುದು ಆ ಪೀಠ ದೇವ್ರನ್ನ ಕೇಳುವಂಥದ್ದು ಏನು ಮಾಡ್ಲಿಲ್ಲ. ಈಗ ಇವರು ಬಂದವ್ರು ಏನ್ ಮಾಡಿದ್ರು, ದೇವ್ರನ್ನ ಪೀಠ ಕೇಳದೆ ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೃಷ್ಣ ಐತಾಳ್ರು ಮತ್ತೆ ರಾಜೇಶ್ ಕಾರಂತರಲ್ಲ ಕಡೆಗೆಲ್ಲ ಆಯ್ತು. ಕೃಷ್ಣ ಐತಾಳ್ರ ಕಡೆ ಅವರೇ ಹೇಳಿದ್ರು ನಾನೇ ಮಾಡಿ ಕೊಡ್ತೇನಂತ. ಅವರು ಧೈರ್ಯದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಟ್ರು. ಹಾಗೆ ಸ್ವಾಮಿದ್ರು ಕೂಡ ಅವ್ರ ಕರ್ಮವನ್ನು ಅವರು ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ರು. ಇಲ್ಲಿಗೂ ಮತ್ತೆ ಹೆಮ್ಮಾಡಿಗೂ ಸ್ವಲ್ಪ ಲಿಂಕ್ ಉಂಟು. ಹೆಮ್ಮಾಡಿ ಲಕ್ಷ್ಮೀನಾರಾಯಣ ಉಂಟಲ್ಲ, ಅಲ್ಲಿಗೂ ಸ್ವಲ್ಪ ಲಿಂಕ್ ಉಂಟು ಅಂತ ಹೇಳ್ತಾರೆ. ರಥೋತ್ಸವ ಮೊದಲು ಪೂರ್ವ ದಿಕ್ಕಿಗೆ ಸಾಕ್ತಾ ಇತ್ತಂತೆ, ಇಲ್ಲಿಗ ಹಿಂಗೆ ಹೋಗಿ ಅಲ್ಲಿ ಹೋಗ್ತಾ ಇತ್ತು. ನಮಗೆ ಪ್ರಶ್ನೆಯಲ್ಲಿ ಬಂದದ್ದು ಕುಂತಿಯಮ್ಮನ ಮನೆಯವರೆಗೆ ವ್ಯಾಪ್ತಿ ಉಂಟಿದ್ರದ್ದು ಅಂತ ಹೇಳಿದ್ರು. ತಲ್ಲೂರು ಕುಂತಿಯಮ್ಮ ಅಲ್ಲಿ ತನಕ ವ್ಯಾಪ್ತಿ ಉಂಟಿದ್ರದ್ದು, ಅವರು ಕೂಡ ಇಲ್ಲಿ ಬಂದು ಸೇವೆ ಕೊಡ್ಬೇಕಾಗ್ತದೆ ಅಂತ ಹೇಳಿದ್ರು. ಫಸ್ಟ್ ಪ್ರಶ್ನೆಯಲ್ಲೇ ಬಂದಿತ್ತು. ಮತ್ತೆ ಇಲ್ಲೊಂದು ಶಕ್ತಿ ಸಾನ್ನಿಧ್ಯ ಕೂಡ ಉಂಟು, ಹೊರಗಡೆ ತಿರುಗ್ತಾ ಉಂಟು. ಅದು ರಕ್ಷಣೆಗೆ ಇಲ್ಲಿ ಏನಾದ್ರು ಆಗದೇ ಇರ್ಲಿ ಅಂತ ತಿಳ್ಕೊಂಡು ರಕ್ಷಣೆಗಂತ ಉಂಟು. ಮತ್ತೆ ಯಾರು ಇಲ್ಲ. ಈ ಊರಿಗೆ 8 ಮಠ ಉಂಟು, 4 ದೇವಸ್ಥಾನ. ಇಷ್ಟಕ್ಕೂ ಅಧಿಪ ಇವನೊಬ್ಬನೇ, ಗ್ರಾಮಾಧಿಪ ಅಂತಲೇ ಕರೆಯುವಂಥದ್ದು ಇವನನ್ನ. ಮತ್ತೆ ಇಲ್ಲಿ ಹಂದೆಯವರ ಫ್ಯಾಮಿಲಿ, ನರಸಿಂಹ ಹಂದೆಯವರು ಅಂತ, ಅವರು ಧರ್ಮದಲ್ಲಿ ಧರ್ಮ ಕಾರ್ಯ ಮಾಡಿದ್ರೆ ನರಸಿಂಹರವರು. ಯಾಕಂದ್ರೆ 3 ವರ್ಷ ಸತತ ವೇದ ಸಂಹಿತಾಯಾಗ ನಡೆಸಿದ್ರು ಇಲ್ಲಿ ಇದೇ ದೇವಸ್ಥಾನದಲ್ಲಿ. ಹಾಗಾಗಿ ಒಳ್ಳೆ ಧರ್ಮ ಕಾರ್ಯ ನಡೆದಂತ ದೇವಸ್ಥಾನ ಕೂಡ ಹೌದಿದು. ಹಾಗಾಗಿ ಎಲ್ಲರೂ ನಂಬ್ತಾರೆ. ಕಾರಣ ಏನು, ಅಷ್ಟೇ ಭಕ್ತಿ ಇಟ್ಟು ನಡೆದುಕೊಂಡ್ರೆ ನಡೆಸಿ ಕೊಡ್ತದೆ ದೇವರು, ಅಷ್ಟಂತೂ ಹೇಳ್ಬೋದು. ರಾಜೇಶ್ ಕಾರಂತರು ಅವ್ರ ನೇತೃತ್ವದಲ್ಲೇ ಮುಂದೆ ಸಾಗೋದು ಅಂತ. ರಾಜೇಶ್ ಕಾರಂತರು ಮತ್ತೆ ಕೃಷ್ಣ ಐತಾಳ್ರ ಇದ್ರಲ್ಲ, ಅವ್ರ ನೇತೃತ್ವದಲ್ಲೇ. ಯಾಕಂದ್ರೆ ಅವ್ರ ನೇತೃತ್ವ, ಇವರದ್ದು ಸಂಚಾಲಕತ್ವ, ಅವ್ರದ್ದೊಂದು ಗೈಡೆನ್ಸ್ ಅಲ್ಲೇ ಮುಂದೆ ಸಾಗೋದಂತ ಮಾಡಿದ್ದೇವೆ. 4ನೇ ತಾರೀಕು ಸಂಜೆ ಒಂದು 3 ರಿಂದ 3:30 ಒಳಗಡೆ ತಲ್ಲೂರು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ರಥದ ಪುರಮೆರವಣಿಗೆ ದೇವಸ್ಥಾನದವರೆಗೆ, ವಾಸುದೇವ ದೇವಸ್ಥಾನದವರೆಗೆ. ಆಮೇಲೆ 5ನೇ ತಾರೀಕು ಸಂಜೆ ಹೊರೆಕಾಣಿಕೆ, ಮತ್ತೆ ವಾಸ್ತು ರಾಕ್ಷೋಗ್ನ, ವಾಸ್ತುಬಲಿ ಮುಂತಾದ ಕಾರ್ಯಕ್ರಮಗಳು. ಮತ್ತೆ 6ರ ಬೆಳಿಗ್ಗೆ ಪಂಚಲಿಂಗೇಶ್ವರ ಪ್ರತಿಷ್ಠೆ, ಮತ್ತೆ 6ರ ಸಂಜೆ ಬ್ರಹ್ಮಕಲಶ ಸ್ಥಾಪನೆ, ಮತ್ತೆ ರಂಗಪೂಜೆ, ಮತ್ತೆ 7ರ ಬೆಳಿಗ್ಗೆ ಬ್ರಹ್ಮಕಲಶ ಅಭಿಷೇಕ, ರಥ ಆರೋಹಣ, ಮತ್ತೆ ಸಾರ್ವಜನಿಕ ಅನ್ನ ಸಂತರ್ಪಣೆ, ಸಂಜೆ ರಥ ಅವರೋಹಣ. ಇದಿಷ್ಟು ಕಾರ್ಯಕ್ರಮ ಎಲ್ಲರೂ ಕೂಡ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಎಲ್ಲರೂ ಕೂಡ ಈ ರಥೋತ್ಸವ ಕಾರ್ಯಕ್ರಮಕ್ಕೆ
ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಈ ದೇವಸ್ಥಾನಕ್ಕೆ ಕುಂದಾಪುರ ಮಾರ್ಗದಿಂದ ತಲ್ಲೂರಿನಲ್ಲಿ ಲೆಫ್ಟ್ ಕ್ರಾಸ್ ಅಲ್ಲಿ ಹೊಡಿಬೇಕು, ಕುಂದಾಪುರದ ಮಾರ್ಗದಿಂದ ಬರುವಾಗ. ಆದ್ರೆ ಭಟ್ಕಳ ಮಾರ್ಗದಿಂದ ಬರುವಾಗ ರೈಟ್ ಸೈಡ್ ಅಲ್ಲಿ ತಿರುಗಬೇಕು. ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಶ್ರೀ ವಾಸುದೇವರು ನೆಲೆಸಿದ್ದಾನೆ.